ಬೆಮ್ಮಲ್ ನಗರ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕರಿಗೆ ಮಹತ್ವದ ಸೂಚನೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಹಾಗೂ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಹೆಚ್ಚಿನ ಜಾಗ್ರತೆ ವಹಿಸಲು ವಿನಂತಿಸಲಾಗಿದೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ನಂಬಿಕೆ ಇಡುವುದನ್ನು ತಪ್ಪಿಸಿ. ಬ್ಯಾಂಕ್ ವಿವರಗಳು, ಒಟಿಪಿ, ಪಾಸ್ವರ್ಡ್ ಮುಂತಾದ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮಗೆ ಯಾವುದೇ ಅನುಮಾನಾಸ್ಪದ ಕರೆಗಳು ಅಥವಾ ಸಂದೇಶಗಳು ಬಂದರೆ ತಕ್ಷಣವೇ ಪ್ರತಿಕ್ರಿಯಿಸದೆ ಪರಿಶೀಲನೆ ಮಾಡಿ. ಯಾರಾದರೂ ನಿಮ್ಮನ್ನು ವಂಚಿಸುತ್ತಿದ್ದಾರೆ ಎಂಬ ಅನುಮಾನ ಇದ್ದರೆ ತಕ್ಷಣ ಸೈಬರ್ ಕ್ರೈಮ್ ವಿಭಾಗವನ್ನು ಸಂಪರ್ಕಿಸಿ. ತುರ್ತು ಪರಿಸ್ಥಿತಿಯಲ್ಲಿ 112 ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹಾಯ ಪಡೆಯಿರಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಜಾಗರೂಕರಾಗಿ ಇರಿ, ಸುರಕ್ಷಿತವಾಗಿರಿ. ಇಲ್ಲೆಲ್ಲ ಬರ್ದಿದ್ದಾರೆ, ಏನಾದ್ರು ಇದ್ರೆ ಅವ್ರಿಗೂ ಕಾಲ್ ಮಾಡ್ಬೋದು ನೀವು. ಆಮೇಲೆ ಸೈಬರ್ ಕ್ರೈಮ್ ನಡೀತಾ ಇದೆ ಎಲ್ಲ ಆನ್ಲೈನ್ಗಳಲ್ಲಿ. ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಮೆಸೇಜ್ ಬರೋ ಅಷ್ಟೊತ್ತಿಗೆ ನೀವು ಅಕೌಂಟಲ್ಲಿರೋ ಕಾಸುಗಳು ಸ್ವಲ್ಪ ಕಳಿಸ್ತೀರಾ, ಅವ್ರು ನಿಮ್ಮ ಇದನ್ನ ಹ್ಯಾಕ್ ಮಾಡ್ತಾರೆ. ನಿಮ್ಮಲ್ಲಿರೋಂಥ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ಅವರು ಹೊಡ್ಕೊಂತಾರೆ. ಅದು ನೀವು ಇಮಿಡಿಯೇಟು ಫ್ರೀಸ್ ಮಾಡಬೇಕಾದ್ರೆ 1930 ಕಾಲ್ ಮಾಡಿದ್ರೆ ಅವ್ರ ಅಕೌಂಟ್ ಫ್ರೀಸ್ ಆಗುತ್ತೆ. ನೀವು ಮಾಡಲಿಲ್ಲ ಅಂದರೆ ಅವರೆಲ್ಲ ನಿಮ್ಮ ಅಕೌಂಟಲ್ಲಿ ಇರೋದನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಬೀಟ್ ಮೀಟಿಂಗ್ ಮಾಡೋದು ನಾವು. ನಿಮ್ಗೆ ಏನೇ ಸಮಸ್ಯೆ ಇದ್ರೋ ಇಲ್ಲ ಏನಾದರೂ ಎಲ್ಲನ ಸಿವಿಯರ್ ಇನ್ಸಿಡೆಂಟ್ ನಡೀತಾ ಇದ್ರೆ 112 ಕಾಲ್ ಮಾಡ್ಬೋದು ನೀವು ಇಮಿಡಿಯೇಟ್. ಪ್ರತಿಯೊಂದು ಬೀಟಲ್ಲಿನೂ ಮಾಡ್ತೀವಿ ಮೀಟಿಂಗು. ಪ್ರತಿ ತಿಂಗಳು ಮಾಡ್ತೀವಿ. ತಿಂಗಳಿಗೆ 2 ಸಲ ಬೀಟ್ ಹೋಗ್ತಾರೆ. ಅದಕ್ಕೆ ಬೀಟ್ಗೆ ಉಸ್ತುವಾರಿ ASಗಳಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡಿದ್ರೆ ನಮ್ಮ ಸುಪೀರಿಯರ್ ಆಫೀಸರ್ಸ್ ಕೂಡ ಬಂದ್ ಮಾಡ್ತಾರೆ. ಅದೇ ಅವೇರ್ನೆಸ್ ಇದೆ. 112 ಬಗ್ಗೆ ಹೇಳ್ತಾ ಇದ್ದೀವಿ. ಚೈಲ್ಡ್ ಮ್ಯಾರೇಜ್ ಬಗ್ಗೆ, ಪೋಕ್ಸೋ ಬಗ್ಗೆ, ಮತ್ತೆ ಸೈಬರ್ ಕ್ರೈಮ್ಸ್ ಬಗ್ಗೆ. ಈಗ ಅಕ್ಕಪಡೆ ಅಂತ ಒಂದು ಹೊಸದಾಗಿ ಮಾಡಿದ್ದಾರೆ 181 ಅಂತ ಹೇಳಿ. ಅದಕ್ಕೂ ಇದು ಮಾಡಬಾರ್ದು. ಲೇಡೀಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಫ್ಯಾಮಿಲಿ ಇದ್ರದ್ದು ಅವ್ರು ಅದನ್ನು ಇದು ಮಾಡಿ ಅವರು ಬರ್ತಾರೆ ಇಮಿಡಿಯೇಟ್. 112 ಬರೋವಾಗ ಸ್ವಲ್ಪ ವಾಚ್ ಮಾಡಿ. ದೊಡ್ಡ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಬೈಕ್ ಕೊಡ್ತಾ ಇದ್ರಿ, ಅವ್ರಿಗೆ ಇನ್ನೂ 18th ಏಜ್ ಆದ್ಮೇಲೆ DL ತೆಗೆದ್ಬಿಟ್ಟು ಗಾಡಿ ಓಡಿಸ್ತಾರೆ. ಅವ್ರಿಗೆ DL ಇಂಥವೆಲ್ಲ ನೀವು ಇದೇ ಮಾಡಿಸಿರಲ್ಲ. ವರ್ಷ ಇರುತ್ತೆ ಅವಾಗ ಗಾಡಿ ಓಡಿಸ್ತಾ ಇದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬೇರೆದವ್ರಿಗೆ ಹೆಚ್ಚು ಕಮ್ಮಿ ಏನಾದ್ರೆ ಅವ್ರಿಗೆ ಪೋಷಕರಿಗೆ ಇದಾಗುತ್ತೆ, ಕೋರ್ಟ್ ಫೈನ್ ಬರುತ್ತೆ, ಮತ್ತೆ ನಿಮ್ಗೆ ಕಂಪ್ಲೇಂಟ್ ಆಗುತ್ತೆ ನಿಮ್ಮ ಮೇಲೆ. ಮತ್ತೆ ಚಿಕ್ಕ ಮಕ್ಕಳಿಗೆ 2 ವೀಲರ್ಸ್ ಓಡಿಸೋರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಬೇಕು. ಹೆಲ್ಮೆಟ್ ಹಾಕ್ರಿ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನಿಮ್ ಪೆನಾಲ್ಟಿ ಆಗುತ್ತೆ. ಇಟ್ಕೊಳ್ಳಿ. ಇನ್ಸೂರೆನ್ಸ್ ಎಲ್ಲ ನಿಮ್ಗೆ ಬೆನಿಫಿಟ್ ಇರೋದು. ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಕ್ಲೈಮ್ ಆಗುತ್ತೆ, ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಅದಕ್ಕೆ ನಾವು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳಿ.